12ನೇ ಶತಮಾನದ ಬಸವಣ್ಣನವರ ಸಮಕಾಲೀನ ಶರಣರಲ್ಲಿ ಮಡಿವಾಳ ಮಾಚಿದೇವರು ಒಬ್ಬರಾಗಿದ್ದಾರೆ ಎಂದು ಮಡಿವಾಳ ಜನಾಂಗದ ತಾಲೂಕು ಅಧ್ಯಕ್ಷ ಎಸ್ ನಾಗೇಶ್ ಹೇಳಿದರು. ಪಟ್ಟಣದ ತಾಲೂಕು ಕಚೇರಿಯಲ್ಲಿ ನಡೆದ ಮಡಿವಾಳ ಮಾಚಯ್ಯ ಜಯಂತಿ ಅಂಗವಾಗಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕಾಯಕ ನಿಷ್ಠೆ ದಾಸೋಹದಂತಹ ಮೌಲ್ಯಯುತವಾದ ಕಾಣಿಕೆ ನೀಡುವ ಮೂಲಕ ಹಲವಾರು ಶರಣರು ಅವರು ಹಾಕಿಕೊಟ್ಟ ಮಾರ್ಗ ಸಂದೇಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಲ್ಲದೆ ಮಡಿವಾಳ ಮಾಚಯ್ಯ ದೇವರು ಬದುಕಿನ ಸಾತ್ವಿಕತೆ ನೀಡಿ ಸತ್ಯಶುದ್ಧ ಕಾಯಕ ಕೊಟ್ಟಂತವರಾಗಿದ್ದು, ಸಮಾಜದಲ್ಲಿ ಜಾತಿ ಮುಖ್ಯವಲ್ಲ ಜೀವನ ಮುಖ್ಯ ಎಂದು ತೋರಿಸಿಕೊಟ್ಟಂತಹ ಮಹಾನ್ ಶರಣರು. ಈಗಾಗಲೇ ಸರ್ಕಾರ ನಮಗೆ ಒಂದು ನಿವೇಶನ ನೀಡಿದ್ದು, ನಮ್ಮ ಸಮುದಾಯಕ್ಕೆ 1 ಕೋಟಿ ಹಣವನ್ನ ಸಹ ನೀಡಿದ್ದು, ಇದನ್ನ ಕೂಡಲೇ ಒಂದು ಸಮುದಾಯದ ಭವನ ಕಟ್ಟಲು ಪ್ರಾರಂಭಿಸಬೇಕಾಗಿದ್ದು, ಕೆಲವು ಕಾನೂನಿನ ಸಣ್ಣ ಪುಟ್ಟ ತೊಡಕುಗಳಿದ್ದು ಅಧಿಕಾರಿಗಳು ಕೂಡಲೇ ನಮಗೆ ಬಗೆಹರಿಸಿಕೊಟ್ರೆ ಮುಂದಿನ ಜಯಂತಿಯನ್ನ ನಮ್ಮ ಸಮುದಾಯ ಭವನದಲ್ಲಿ ಆಚರಿಸುತ್ತೇವೆ. ಅದಕ್ಕೆ ಎಲ್ಲರ ಸಹಕಾರ ಅತಿ ಮುಖ್ಯ ಎಂದರು. ನಂತರ ಮಾತನಾಡಿದ ಮಡಿವಾಳ ಜನಾಂಗದ ಜಿಲ್ಲಾ ನಿರ್ದೇಶಕ ಚಂದ್ರಶೇಖರ್ ಮಾತನಾಡಿ, ಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಕಟ್ಟಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ್ರು. ಅಸ್ಪೃಶ್ಯತೆ ಆಚರಣೆಯನ್ನ ವಿರೋಧಿಸಿ ಸ್ತ್ರೀಯರಿಗೂ ಸಮಾನತೆ ನೀಡಿದ್ರು. ಸಮಾಜದ ಕಟ್ಟಕಡೆಯ ಮನುಷ್ಯನ ಕಣ್ಣೀರು ಒರೆಸಲು ಶ್ರಮಿಸಿದ್ರು. ಬಸವಣ್ಣನವರ ಜನತೆಯಲ್ಲಿ ವಚನಗಳ ಮೂಲಕ ಸಮಾಜದ ಬದಲಾವಣೆಗೆ ಯತ್ನಿಸಿದ ಶರಣರಲ್ಲಿ ಮಾಚಿದೇವರು ಪ್ರಮುಖರು. ಅಲ್ಲದೆ ಸರ್ಕಾರಗಳು ಸಹ ನಮ್ಮ ಸಮಾಜಕ್ಕೆ ಹೆಚ್ಚಿನ ಸಹಕಾರ ನೀಡಬೇಕು. ಅಲ್ಲದೆ ಸಮಾಜದ ನಿರ್ಮಾಣಕ್ಕೆ ಬಸವಣ್ಣನವರು ತೋರಿದ ಹಾದಿಯಲ್ಲಿ ಮಡಿವಾಳ ಮಾಚಿದೇವರು ನಡೆದು ಎಲ್ಲಾ ಶರಣರ ವಚನ ಸಾಹಿತ್ಯವನ್ನು ಸಂರಕ್ಷಣೆ ಮಾಡಿದ್ರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಅಶೋಕ್, ತಾಲೂಕು ಪಂಚಾಯತಿ ಸಹಾಯಕ ನಿರ್ದೇಶಕ ದಯಾನಂದ್, ಶಿರಸ್ತೇದಾರ್ ರಂಗಸ್ವಾಮಿ, ಪ್ರಕಾಶ್, ಜನಾಂಗದ ತಾರೇಶ್, ಹೇಮಂತ್ ಇತರರು ಹಾಜರಿದ್ದರು. ನಮಗೋಸ್ಕರವಾಗಿ ಸರ್ಕಾರದವರು 15 ಗುಂಟೆ ಜಮೀನನ್ನು ಸರ್ವೆ ನಂಬರ್ 101 ಬಂಟೇನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಮಂಜೂರು ಮಾಡಿ ಅದಕ್ಕೆ ಸರ್ಕಾರದಿಂದ 1 ಕೋಟಿ ರೂಪಾಯಿ ಹಣ ಸಹ ಬಿಡುಗಡೆಯಾಗಿರ್ತಕ್ಕಂಥ ಹಣ ಈಗಾಗಲೇ ಬಂದಿದೆ. ಮತ್ತು ಈಗಾಗಲೇ ಕೋರ್ಟಿಗೆ ಸದ್ಯ ಅಧಿಕಾರಿಗಳು ಯಾರು ಬಂದಿರಬೇಕು ಅನ್ಸುತ್ತೆ. ಇಲ್ಲಿ ಅವ್ರನ್ನ ನಾವು ಈಗಾಗಲೇ ಪುಟ್ಟಸ್ವಾಮಿ ಅವರನ್ನ ನಾವು ಹೋಗಿ ಭೇಟಿ ಮಾಡಿದ್ದೀವಿ. ಮನವಿನೂ ಸಹ ನಾವು ಕೊಟ್ಟಿದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ಏನು ವೆಚ್ಚ ಇದೆ ಗೊತ್ತಿಲ್ಲ. ದಯವಿಟ್ಟು ಮಂಜೂರಾಗಿರ್ತಕ್ಕಂಥ 1 ಕೋಟಿ ದುಡ್ಡನ್ನ ದಯವಿಟ್ಟು ಉಪಯೋಗಿಸಿ ಅದಕ್ಕೆ ನಾವು ಸಮುದಾಯ ಭವನ ಮಾಡಿ ಸಮಾಜದ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈ ಸಭೆ ಮುಂದೆ ಇದನ್ನ ನಮ್ಮ ತಹಸೀಲ್ದಾರ್ ಮನವಿ ಕೊಡ್ತಾ ಇದ್ದೇನೆ. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಮಡಿವಾಳ ಮಾಚಿದೇವರು. ಅವತ್ತಿನ ಕಾಲದಲ್ಲಿ ಮಾಚಿದೇವರು ಈ ಶರಣರನ್ನ ಉಳಿಸುವಂತ ಒಂದು ಮೇನ್ ಅವರು ನಾಯಕತ್ವವನ್ನು ವಹಿಸ್ತಾರೆ. ದಂಡನಾಯಕನಾಗಿ ಶರಣರನ್ನ ಉಳಿಸುವಂಥದ್ದು, ಆಮೇಲೆ ವಚನಗಳನ್ನ ಸಾಹಿತ್ಯಗಳನ್ನ ಸುಟ್ಟಾಕಂತ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಾರೆ. ಅವನ್ನ ಆಡಳಿತ ಮಾಡ್ತಿದ್ದಂಥ ಒಂದು ವರ್ಗ. ಅಂತ ಕಾಲದಲ್ಲಿ ಶರಣರನ್ನ ಜೀವ ಉಳಿಸಿ ಒಂದು ವಚನ ಸಾಹಿತ್ಯಗಳನ್ನೆಲ್ಲ ಸಂರಕ್ಷಣೆ ಮಾಡುವಂಥ ಕೀರ್ತಿ ನಮ್ಮ ಮಡಿವಾಳ ಮಾಚಿದೇವರಿಗೆ ಸಲ್ಲುತ್ತೆ. ಅವತ್ತಿಂದ ಕೂಡ ನಮ್ಮ ಮಡಿವಾಳ ಮಾಚಿದೇವರು ನಮ್ಮ ಕುಲದೇವರು ಮಾಡ್ಕೊಂಡು ಬಂದಿದ್ದಂಥ ನಮ್ಮ ಕುಲದೇವರು ಬರೀ ಶರಣರ ಬಟ್ಟೆಗಳನ್ನು ಮಾತ್ರ ಮಡಿ ಮಾಡ್ಕೊಂತ ಬಂದಿದ್ರು. ಆದರೆ ಕ್ರಮೇಣ ಅದನ್ನ ಅನುಸರಿಸ್ತಾ ನಮ್ಮ ಜನಾಂಗದವರು ಒಂದು ಮಡಿ ಮಾಡುವಂಥ ಬಟ್ಟೆ ಮಡಿ ಮಾಡುವಂಥ ಕೆಲಸವನ್ನ ಮುಂದುವರಿಸ್ಕೊಂತ ಬಂದರು. ನಮ್ಮ ಸಮಾಜದ ಸ್ಥಿತಿಗತಿ ಹೇಗಿದೆ ಅಂದರೆ, ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ನಾವು ಮುಂದುವರಿಯಕ್ಕೆ